ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಉತ್ತರ ಕೊರಿಯಾ ಅಂತ ಹೇಳಿದ ಕೂಡಲೇ ಹುಚ್ಚುದರೆಯ ಹೆಸರು ನಿಮ್ಮೆಲ್ಲರಿಗೂ ಬಂದ್ಬಿಡುತ್ತೆ. ಯಾವುದಪ್ಪ ಅದು ಅಂತ ಹೇಳಿದ್ರೆ ಕಿಮ್ ಜಾಂಗ್ ಉನ್ ಎಂಬುವಂತಹ ವ್ಯಕ್ತಿದು. ಆತನ ಫೋಟೋವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗಿರ್ತಕ್ಕಂತಹ ಪ್ರೆಸಿಡೆಂಟ್ ಇವರು. ಅವರ ಒಂದು ಹುಚ್ಚು ತೀರ್ಮಾನಗಳು, ಸರ್ವಾಧಿಕಾರಿ ಧೋರಣೆ, ಸರ್ವಾಧಿಕಾರತ್ವವನ್ನು ಮೆರೆಯುತ್ತಿರುವಂತಹ ವ್ಯಕ್ತಿ. ಹೀಗೆ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು, ಹೀಗೆ ಕಟ್ಟಿಂಗನ್ನು ಮಾಡಬೇಕು, ಹೀಗೆ ನಗಬೇಕು, ಹೀಗೆ ನಿಂತ್ಕೋಬೇಕು, ಹೀಗೆ ಕೂತ್ಕೋಬೇಕು, ಹೀಗೆ ಕೆಲಸ ಮಾಡಬೇಕು, ಇಂಥ ಕೆಲಸ ಮಾಡಬೇಕು, ಇಂಥ ಕೆಲಸ ಮಾಡಬಾರ್ದು, ಹೀಗೆ ಹಲವಾರು ವಿಚಿತ್ರವಾದಂತಹ ಕಾನೂನುಗಳನ್ನು ರೂಪಿಸಿರುವಂತಹ ರಾಷ್ಟ್ರಕ್ಕೆ ಹೆಸರಾಗಿರುವಂತಹ ವ್ಯಕ್ತಿ ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾದ ಪ್ರೆಸಿಡೆಂಟ್ ಆಗಿದ್ದಾನೆ. ಈತ ಈ ಒಂದು ಸರ್ವಾಧಿಕಾರಿ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಲ್ಲ. ಆದರೂ ಕೂಡ ಮತಗಳು, ಎಲೆಕ್ಷನ್ ಅನ್ನೋದು ನಡೆಯುತ್ತೆ. ಅಲ್ಲಿ 100% ಇವರ ಪರವಾಗಿಯೇ ಹಾಕಬೇಕು. ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ದೆ ಅದರಲ್ಲಿ ಅವರಿಗೆ ಮರಣದಂಡನೆ ಶಿಕ್ಷೆ ವಿಧಿಸುವಂಥದ್ದು, ಹೀಗೆ ಮತ್ತು ವಂಶ ಪಾರಂಪರ್ಯವಾಗಿ ಜೈಲಿಗೆ ಕಳಿಸ್ಬಿಡ್ತಕ್ಕಂಥದ್ದು. ಸಣ್ಣ ಪುಟ್ಟ ಅಪರಾಧಗಳಿಗೆ ಕಳ್ತನ ಮಾಡಿದ್ರೆ, ಸುಳ್ತನ ಮಾಡಿದ್ರೆ, ಇನ್ನೇನೋ ಮಾಡಿದ್ರೆ ಅದಕ್ಕೆ ಆ ಒಂದು ಘೋರ ಶಿಕ್ಷೆಯನ್ನು ಕೊಡ್ತಾರೆ. ಇನ್ನು ಅವರ ವಿರುದ್ಧವಾಗಿ ಮತಗಳನ್ನು ಹಾಕಿಬಿಟ್ರೆ ಇನ್ನೇನು ಮಾಡ್ತಾರೆ ಎಂಬುವಂತಹ ಭಯ ಆ ಒಂದು ರಾಷ್ಟ್ರಗಳಲ್ಲಿ ಇದೆ. ಇಂತಹ ಒಂದು ಭಯದ ವಾತಾವರಣದಲ್ಲಿ ಇದ್ದರೂ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲದೇ ಇದ್ದರೂ, ಸರ್ವಾಧಿಕಾರಿಯ ಆಡಳಿತ ನಡೀತಾ ಇದ್ದರೂ ಕೂಡ ಅಲ್ಲಿನ ಜನಗಳು ಏನು ಮಾಡಿದ್ರು? ಧೈರ್ಯವನ್ನು ತೋರಿಸಿ ಈ ಬಾರಿ ಎಲೆಕ್ಷನ್ನಿನಲ್ಲಿ, ಚುನಾವಣೆಯಲ್ಲಿ 0.07% ಅಷ್ಟು ಜನ ಇವರ ವಿರುದ್ಧವಾಗಿ ವೋಟನ್ನು ಹಾಕಿದ್ದಾರೆ. ಅಂದರೆ ನಿಜವಾಗಿಯೂ ಅವರಿಗೆ ಒಂದು ಚಪ್ಪಾಳೆ ಮತ್ತು ಶ್ಲಾಘನೆಯನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಂತಹ ಒಂದು ಸ್ಥಿತಿಯಲ್ಲಿ ಇರುವಂತಹ ಮತದಾರರು ಧೈರ್ಯ ಮಾಡಿ ತಮ್ಮ ನಿಲುವನ್ನು, ತಮ್ಮ ಅಭಿಪ್ರಾಯವನ್ನು ಮತ ಹಾಕುವುದರ ಮುಖಾಂತರ ತಿಳಿಸಿದ್ದಾರೆ. ಅವರ ಧೈರ್ಯ ನಿಜಕ್ಕೂ ಅಭಿನಂದನಾರ್ಹ. ನೋಡಿ ವೀಕ್ಷಕರೇ, ಜಗತ್ತು ಬದಲಾವಣೆ ಆಗ್ತಾ ಇದೆ. ಇಂತಹ ಹುಚ್ಚುದರೆಯ ವ್ಯಕ್ತಿತ್ವವನ್ನು ಧಿಕ್ಕರಿಸುವಂತಹ ರೀತಿಯಲ್ಲಿ ಮತದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಬದಲಾವಣೆಯ ಅಲೆಯು ಪ್ರಾರಂಭವಾಗಿದೆ. ಎಲ್ಲ ಕಡೆಯೂ ಕೂಡ ಜನಗಳು ಎಷ್ಟು ಬೇಕೋ ಅಷ್ಟು ಸಹಿಸುವಂತಹ ಒಂದು ನಿಟ್ಟಿನಲ್ಲಿ ಇದ್ದಾರೆ. ಸೊ ಆದ್ದರಿಂದ ಈ ಒಂದು ಮಾದರಿಯನ್ನಾಗಿ ನೀವು ತೆಗೆದುಕೊಂಡು, ಈ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಇಲ್ಲಿ ಮತದಾರರೇ ಪ್ರಭುಗಳಾಗಿದ್ದಾರೆ, ಅವರಿಗೆ ಬೇಕಾದ ವ್ಯಕ್ತಿಗೆ ಅವರು ವೋಟನ್ನು ಹಾಕಬಹುದಾಗಿದೆ, ಸ್ವಾತಂತ್ರ್ಯವಿದೆ. ಅಂತಹದ್ದರಲ್ಲಿ ಮತವನ್ನೇ ಹಾಕದೆ ಎಲ್ಲೋ ಕೂತುಕೊಂಡು ಕಾಮೆಂಟ್ಗಳನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ವಿದ್ಯಾವಂತರು ನಿಜವಾಗಿಯೂ ಮತಗಳನ್ನು ಬಂದು ಹಾಕಬೇಕಾಗಿದೆ. ಸೊ ಅವರ ಅಭಿಪ್ರಾಯಗಳು ಏನಿದೆ ಅದನ್ನು ವ್ಯಕ್ತಪಡಿಸಬೇಕು ಮತಗಳನ್ನು ಹಾಕುವ ಮುಖಾಂತರ. ಸುಮ್ಮನೆ ಅದನ್ನು ಬಿಟ್ಟು ಫೇಸ್ಬುಕ್ಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಟ್ವಿಟ್ಟರಲ್ಲೋ, ಎಕ್ಸಲ್ಲೋ ಕಾಮೆಂಟ್ಗಳನ್ನ ಮಾಡಿಕೊಂಡು ಕೂರೋದರಲ್ಲಿ ಅರ್ಥ ಇಲ್ಲ ಎಂಬುವಂತಹ ಮಾತನ್ನು ಹೇಳಲಿಕ್ಕೆ ಇಲ್ಲಿ ನಾನು ಬಯಸ್ತೇನೆ. ಕಳೆದ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು, ರಾಜಕೀಯ ಅಂದರೆ ಏನು, ನಮ್ಮ ದೇಶಕ್ಕೆ ಅಥವಾ ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಂತಹ ಒಂದು ರಾಜಕೀಯ ಪಕ್ಷ ಬೇಕಾಗಿದೆ, ಈ ಒಂದು ರಾಜಕೀಯ ಒಂದು ಯಾವ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು, ಕಾನೂನು ಪ್ರಾಜ್ಞೆ ಉಳ್ಳವರಾಗಿ ಅಥವಾ ಜ್ಞಾನವನ್ನು ಉಳ್ಳವರಾಗಿ ನಮ್ಮ ಪ್ರಜಾಪ್ರತಿನಿಧಿಗಳನ್ನು ನಾವು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ಆಯ್ಕೆ ಮಾಡಿಕೊಳ್ಳಬೇಕಾದರೆ ಇರುವಂತಹ ಮಾನದಂಡಗಳೇನು, ಇದು ಎಲ್ಲವನ್ನು ಕೂಡ ನಾನು ಸವಿಸ್ತಾರವಾಗಿ ಮಾತನಾಡಿದ್ದೇನೆ. ಸೊ ಈ ಒಂದು ವಿಡಿಯೋ ಮುಖಾಂತರ ನಮ್ಮ ಮತದಾರರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಪ್ರಾಜ್ಞಾವಂತರಾಗಿ, ಧೈರ್ಯವಂತರಾಗಿ, ನಿಮ್ಮ ಮತಗಳನ್ನು ಮಾರಿಕೊಳ್ಳದೆ ಖಂಡಿತವಾಗಿಯೂ ನೀವು ಬಂದು ಮತಗಳನ್ನು ಚಲಾಯಿಸಿ. ಮತ್ತು ಸುಶಿಕ್ಷಿತ, ವಿದ್ಯಾವಂತ ಮತ್ತು ನವನವೋನ್ಮೇಷಶಾಲಿನಿ ಪ್ರತಿಭಾ ಅಂತ ಹೊಸ ಪ್ರಾದೇಶಿಕ ಪಕ್ಷಗಳನ್ನು, ಹೊಸ ವ್ಯಕ್ತಿಗಳನ್ನು, ಏನೋ ಒಂದು ಮಾಡ್ತೇನೆ ಅಂತ ಹೊಸದಾಗಿ ರಾಜಕೀಯಕ್ಕೆ ಅವರನ್ನು ಗುರುತಿಸಿ ಅಂಥವರಿಗೆ ಮತಗಳನ್ನು ಹಾಕುವ ಮುಖಾಂತರ ನೀವು ಹೊಸ ಅಧ್ಯಾಯವನ್ನು ಪ್ರಾರಂಭಿಸಬೇಕು, ಬದಲಾವಣೆಯ ಅಲೆಯನ್ನು ನೀವು ತರಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.